ಒಬ್ಬ ನಿರಾಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿ ಕೊಟ್ಟಿರೋದ ಮತವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲು. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಹಾಗೆ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡ್ಲಿಲ್ಲ, ತಾವು ಮಾಡಕೂಡ್ದು ಅಂತ ಹೇಳಿದ್ರು. ಆದ್ರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗಬಾರ್ದು ಅನ್ನುವಂತ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಜನಕ್ಕೆ ದಿಕ್ಕು ತಪ್ಪಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಚ್ಚಿಕೊಂಡು ಹೋಗ್ತಾ ಇದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗಬಾರ್ದು ಅನ್ನೋಂಥ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂತದ್ದು ಅವ್ರನ್ನೇ ಬಿಡ್ಲಿಲ್ಲ, ನನ್ನನ್ನು ಬಿಡ್ತಾರೆ ಸ್ವಾಮಿ ಮನವಾದಿಗಳು. ಈ ದಲಿತರ ಶೋಷಿತ ವರ್ಗದವರನ್ನ ಅಲ್ಪಸಂಖ್ಯಾತರನ್ನ ಬಿಡ್ತಾರ ನೀವು? ಇವತ್ತು ನಾನು ಓಡಾಡ್ತೀನಿ, ಈ ರಾಜ್ಯದಲ್ಲಿ ನನಗೆ ಆಗಿರುವಂತ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂತ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ರಿ ಅಂತ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದ್ರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನನ್ನ ತಯಾರಿಲ್ಲ ಸ್ವಾಮಿ. ನಾನು ಇಡೀ ದೇಶವನ್ನೇ ಈ ಹಿಂಬಾಗಲಿಂದ ಬರ್ತಿರ್ತಾವ. ಈ ರಾಜ್ಯದಲ್ಲಿ ಪ್ರತಿ ಬಾರಿ ಸರ್ಕಾರ ಮಾಡದಂತ ಸಂದರ್ಭದಲ್ಲಿ ಕೂಡ ತಾವು ಹಿಂಬಾಗಿಲಿನಿಂದ ಬಂದಿರೋದು. ಈ ರಾಜ್ಯ ಯಾವತ್ತೂ ಕೂಡ ನಿಮ್ಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಕೊಡೋದಿಲ್ಲ. ನಮ್ಮ ರಾಜ್ಯ ಅಂತ ಬುದ್ಧಿವಂತರ ನಾಡಾಗಿದೆ ಇವತ್ತು. ಅಂತ ಒಂದು ಬುದ್ಧಿವಂತರ ನಾಡಲ್ಲಿ ಕೂಡ ಇರೋ ಪಕ್ಷದವ್ರನ್ನ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಾವು ಸಂಸಾರವನ್ನು ನಡೆಸುವಂತದ್ದು ತಾವು ಮಾಡ್ಕೊಳ್ತಾ ಇದ್ದೀರಿ. ಬೇರೆ ಪಕ್ಷದಿಂದ ಗೆದ್ದಂತವ್ರನ್ನ ತೆಗೆದುಕೊಂಡು ಹೋಗಿ ತಾವು ಸರ್ಕಾರವನ್ನು ರಚನೆ ಮಾಡಿ 40% ಲೂಟಿಯನ್ನು ತಾವು ಮಾಡಿದ್ದೀರಿ ಇವತ್ತು. ಇಂಥದನ್ನೆಲ್ಲ ಬೆಳಕು ಚೆಲ್ಲಬೇಕಂದ್ರೆ ನನಗೆ ಸದನದಲ್ಲಿ ಅವಕಾಶ ಮಾಡ್ಕೊಡ್ಲಿಲ್ಲ ತಾವು. ಇವತ್ತು ಈ ಸದನದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವರು CLP ಇಂದ ಹಿಡಿದು ಪ್ರತಿ ಸಂದರ್ಭದಲ್ಲಿ ಡೆಲ್ಲಿಯಿಂದ ಹಿಡಿದು ಗಲ್ಲಿವರೆಗೂ ಕೂಡ ನಾಗೇಂದ್ರ ತಪ್ಪು ಮಾಡ್ಲಿಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ರು. ನಮ್ಮ ವರಿಷ್ಠ ಗಮನಕ್ಕೂ ತೆಗೆದುಕೊಂಡು ಬಂದ್ರು. ಆದ್ರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂತ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.